ಹಲೋ ಫ್ರೆಂಡ್ಸ್, ಇಂದು ನಾವು ಈ ವಿಡಿಯೋವಿನಲ್ಲಿ ಗ್ರೇಡ್ 6 ಸಿರಿಗನ್ನಡ ಲೆಸನ್ 2 ಗಂಧರ್ವ ಸೇನಾ ಪಠ್ಯಪುಸ್ತಕದ ಸಂಪೂರ್ಣ ಅಭ್ಯಾಸಗಳು ಮತ್ತು ಉತ್ತರಗಳನ್ನು ನೋಡೋಣ. ಗಂಧರ್ವ ಸೇನಾ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ಎಕ್ಸರ್ಸೈಸ್ ವಿತ್ ಆನ್ಸರ್ಸ್. ಓಕೆ, ಬನ್ನಿ ನೋಡೋಣ. ಪಾಠದ ಅಭ್ಯಾಸಗಳು. ಮೊದಲನೇ ಮೈನ್, ಸರಿಯಾದ ಪದಗಳನ್ನು ಆಯ್ಕೆ ಮಾಡಿ ಬಿಟ್ಟ ಸ್ಥಳ ತುಂಬಿರಿ. ಮೊದಲನೇ ಕ್ವೆಶ್ಚನ್, ರಾಜನು ಡ್ಯಾಶ್ ಅಲ್ಲಿಯೇ ರಾಜನು ಡ್ಯಾಶ್ ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿದನು. ಸರಿಯಾದ ಉತ್ತರ ಒಡ್ಡೋಲಗವನ್ನು. ಸೇವಕಿ ಡ್ಯಾಶ್ ಬುದ್ಧಿಯುಳ್ಳವಳು, ಚುರುಕು ಬುದ್ಧಿಯುಳ್ಳವಳು. ಮಂತ್ರಿ ಅರಮನೆಗೆ ಬಂದು ರಾಜನ ಕಾಲಿಗೆ ಬಿದ್ದು ಡ್ಯಾಶ್ ಹೇಳಿದನು, ನಿಜಾಂಶ ಹೇಳಿದನು. ರಾಜನಿಗೆ ಗಂಧರ್ವ ಸೇನಾ ತೀರಿಕೊಂಡ ವಿಷಯ ತಿಳಿಸಿದ್ದು ಡ್ಯಾಶ್, ಯಾರು? ಮಂತ್ರಿ. ಅಂತಃಪುರ, ಇದರ ಅರ್ಥ ಡ್ಯಾಶ್, ರಾಣಿವಾಸ. ಇದೆಲ್ಲ ಸರಿಯಾದ ಉತ್ತರ. ಫಿಲ್ ಇನ್ ದ ಬ್ಲಾಂಕ್ಸ್ಗೆ. ನೆಕ್ಸ್ಟ್ ಮೇ, ಈ ಪದಗಳ ಅರ್ಥ ಬರೆಯಿರಿ. ಪದಗಳ ಅರ್ಥ ಬರೆಯಿರಿ. ಮೊದಲನೇದು ನಿಟ್ಟುಸಿರು, ದೀರ್ಘವಾಗಿ ಬಿಡುವ ಉಸಿರು, ನಿಟ್ಟುಸಿರು. ಪರಿಸಮಾಪ್ತಿ, ಮುಕ್ತಾಯ ಅಥವಾ ಕೊನೆ. ಮಾರ್ನುಡಿ, ಪ್ರತಿಯಾಗಿ ಮಾತನಾಡು. ಉದ್ಗರಿಸು, ಹೇಳು. ನೆಕ್ಸ್ಟ್ ಮೇ, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಫಸ್ಟ್ ಕ್ವೆಶ್ಚನ್, ಮಂತ್ರಿ ಅಳುತ್ತಾ ರಾಜನ ಬಳಿ ಏನೆಂದು ಹೇಳಿದನು? ಏನೆಂದು ಹೇಳಿದನು? ಮಂತ್ರಿಯು ಅಳುತ್ತಾ ರಾಜನ ಬಳಿ, ಮಹಾರಾಜರೇ, ಗಂಧರ್ವ ಸೇನಾ ತೀರಿಕೊಂಡರಂತೆ ಎಂದು ಹೇಳಿದನು. ಮಂತ್ರಿಯು ರಾಜನ ಬಳಿ, ಮಹಾರಾಜರೇ, ಗಂಧರ್ವ ಸೇನರು ತೀರಿಕೊಂಡರಂತೆ ಎಂದು ಹೇಳಿದನು. ನೆಕ್ಸ್ಟ್, ಗಂಧರ್ವ ಸೇನಾ ಯಾರು? ಗಂಧರ್ವ ಸೇನಾ ಎಂಬುದು ಮಡಿವಾಳ್ತಿ ಅಥವಾ ಮಡಿವಾಳಿ, ಅಗಸನ ಪ್ರೀತಿಯ ಕತ್ತೆ. ಕ್ವೆಶ್ಚನ್ 3, ಗಂಧರ್ವ ಸೇನಾ ತೀರಿಕೊಂಡ ವಿಷಯವನ್ನು ರಾಜ ಯಾರಿಗೆ ಹೇಳಿದ? ಉತ್ತರ, ಯಾರಿಗೆ ಹೇಳಿದ? ಗಂಧರ್ವ ಸೇನಾ ತೀರಿಕೊಂಡ ವಿಷಯವನ್ನು ರಾಜ ಅಂತಃಪುರದ ರಾಣಿಯರಿಗೆ ಹೇಳಿದನು. ಯಾರಿಗೆ ಹೇಳಿದರು? ರಾಣಿಯರಿಗೆ, ಅಂತಃಪುರದ ರಾಣಿಯರಿಗೆ ಹೇಳಿದನು. ನಾಲ್ಕನೇ ಪ್ರಶ್ನೆ, ರಾಣಿಯ ಸೇವಕಿ ಏನೆಂದು ಆಲೋಚನೆ ಮಾಡಿದಳು? ರಾಣಿಯ ಸೇವಕಿ, ನಮ್ಮ ಮಹಾರಾಜರಿಗೂ ಆ ಗಂಧರ್ವ ಸೇನರಿಗೂ ಏನು ಸಂಬಂಧ ಎಂದು ಆಲೋಚನೆ ಮಾಡಿದಳು. ಕ್ವೆಶ್ಚನ್ 5, ರಾಣಿಯರು ನಗಲು ಕಾರಣವೇನು? ರಾಜ ಮತ್ತು ಅವನ ಆಸ್ಥಾನಿಕರು ಸತ್ಯ ತಿಳಿಯದೆ ಒಂದು ಕತ್ತೆಯ ಸಾವಿಗೆ ಅತ್ತ ಮೂರ್ಖತನವನ್ನು ಕಂಡು ರಾಣಿಯರು ನಕ್ಕರು. ರಾಣಿಯರು ಯಾಕೆ ನಕ್ಕರು? ರಾಜ ಮತ್ತು ಅವನ ಆಸ್ಥಾನಿಕರು ಸತ್ಯ ತಿಳಿಯದೆ ಒಂದು ಕತ್ತೆಯ ಸಾವಿಗೆ ಅತ್ತ ಮೂರ್ಖತನವನ್ನು ಕಂಡು ರಾಣಿಯರು ನಕ್ಕರು. ನೆಕ್ಸ್ಟ್ ಮೇ, ಈ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯದಲ್ಲಿ ಉತ್ತರಿಸಿ. ರಾಜನ ಒಡ್ಡೋಲಗದಲ್ಲಿ ನಡೆದ ಪ್ರಸಂಗವನ್ನು ವಿವರಿಸಿ. ರಾಜನ ಒಡ್ಡೋಲಗದಲ್ಲಿ ನಡೆದ ಪ್ರಸಂಗವನ್ನು ವಿವರಿಸಿ. ಉತ್ತರ, ರಾಜನು ಆಸ್ಥಾನದಲ್ಲಿದ್ದ ಮಂತ್ರಿಯು ಗಟ್ಟಿಯಾಗಿ ಅಳುತ್ತಾ ಬಂದನು. ರಾಜನು ಅಳುವಿಗೆ ಕಾರಣ ಕೇಳಿದಾಗ ಮಂತ್ರಿಯು ಸಿಂಹಾಸನವನ್ನು ಚುಂಬಿಸಿ ಭೂಮಿಗೆ ನಮಸ್ಕರಿಸಿ, ಮಹಾರಾಜರೇ, ಗಂಧರ್ವ ಸೇನರು ತೀರಿಕೊಂಡರಂತೆ ಎಂದು ಹೇಳಿ ಮೂರ್ಛೆ ಹೋದನು. ಇದನ್ನು ಕೇಳಿ ರಾಜನು ಒಡ್ಡೋಲಗವನ್ನು ಅಲ್ಲಿಗೆ ನಿಲ್ಲಿಸಿ
ಗಂಧರ್ವ ಸೇನರ ಆತ್ಮಶಾಂತಿಗಾಗಿ 4 ದಿನಗಳ ಕಾಲ ರಾಜ್ಯಾದ್ಯಂತ ಶೋಕಾಚರಣೆ ಮಾಡಲು ಆಜ್ಞಾಪಿಸಿದನು. ಇಷ್ಟು ಬರಿಬೇಕಾಗತ್ತೆ, ಬಿಕಾಸ್ ಇದು 5-6 ವಾಕ್ಯ, ಅದಕ್ಕೋಸ್ಕರ ಇಷ್ಟು ಬರಿಬೇಕಾಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ಗಂಧರ್ವ ಸೇನರು ಯಾರು ಎಂಬುದನ್ನು ತಿಳಿಯಲು ಮಂತ್ರಿಯು ಮಾಡಿದ ಪ್ರಯತ್ನಗಳೇನು? ಗಂಧರ್ವ ಸೇನರು ಯಾರು ಅಂತ ತಿಳಿಯಕ್ಕೆ ಮಂತ್ರಿ ಯಾವೆಲ್ಲ ಪ್ರಯತ್ನವನ್ನು ಮಾಡಿದರು? ಮಂತ್ರಿಯು ಗಂಧರ್ವ ಸೇನನನ್ನು ಪತ್ತೆ ಹಚ್ಚಲು ಮೊದಲು ಪಡೆಯ ಮುಖ್ಯಸ್ಥನನ್ನು ವಿಚಾರಿಸಿದನು. ಅವನಿಗೆ ತಿಳಿಯದಿದ್ದಾಗ ಅವನ ಹೆಂಡತಿಯನ್ನು ಕೇಳಿದನು. ಅವಳು ಕೆರೆಯ ಬಳಿ ಮಡಿವಾಳ್ತಿ ಅಳುತ್ತಿದ್ದಾಳೆ ಎಂದು ಹೇಳಿದಳು. ಕೊನೆಗೆ ಮಂತ್ರಿಯು ಆ ಮಡಿವಾಳಿಯ ಮನೆಗೆ ಹೋಗಿ ವಿಚಾರಿಸಿದಾಗ ಗಂಧರ್ವ ಸೇನ ಅವಳ ಪ್ರೀತಿಯ ಕತ್ತೆ ಎಂಬ ನಿಜಾಂಶ ತಿಳಿಯಿತು. ಇಷ್ಟು ಬರಿಬೇಕಾಗುತ್ತೆ. ನೆಕ್ಸ್ಟ್ ಮೇನ್, ಸಂದರ್ಭ ಸಹಿತ ವಿವರಿಸಿ. ಮಹಾರಾಜರೇ, ಗಂಧರ್ವ ಸೇನರು ತೀರಿಕೊಂಡರಂತೆ. ಸಂದರ್ಭ, ಈ ವಾಕ್ಯವನ್ನು ಗಂಧರ್ವ ಸೇನಾ ಪಾಠದಿಂದ ಆರಿಸಲಾಗಿದೆ. ಒಡ್ಡೋಲಗಕ್ಕೆ ಮಂತ್ರಿಯು ಗಟ್ಟಿಯಾಗಿ ಅಳುತ್ತಾ ಬಂದು ರಾಜನಿಗೆ ಈ ಮಾತನ್ನು ಹೇಳುತ್ತಾನೆ. ಕ್ವೆಶ್ಚನ್ 2, ಸ್ವಾಮಿ, ಅವರು ಯಾರು, ಏನಾಗಿದ್ದರು ಎಂದು ನನಗೆ ತಿಳಿಯದು. ಸಂದರ್ಭ, ಈ ವಾಕ್ಯವನ್ನು ಗಂಧರ್ವ ಸೇನಾ ಪಾಠದಿಂದ ಆರಿಸಲಾಗಿದೆ. ಮಂತ್ರಿಯು ಗಂಧರ್ವ ಸೇನಾ ಯಾರೆಂದು ಪತ್ತೆ ಹಚ್ಚಲು ಬಂದಾಗ ಪಡೆಯ ಮುಖ್ಯಸ್ಥನು ಮಂತ್ರಿಗೆ ಈ ಮೇಲಿನ ಮಾತನ್ನು ಹೇಳುತ್ತಾನೆ. ಥರ್ಡ್ ಕ್ವೆಶ್ಚನ್, ನಿನ್ನೆ ರಾತ್ರಿ ಕಣ್ಮುಚ್ಕೊಂಡ್ಬಿಟ್ಟ. ಈ ವಾಕ್ಯವನ್ನು ಗಂಧರ್ವ ಸೇನಾ ಎಂಬ ಪಾಠದಿಂದ ಆರಿಸಲಾಗಿದೆ. ಮಂತ್ರಿಯು ಮಡಿವಾಳಿಯ ಮನೆಗೆ ಹೋಗಿ ಕೇಳಿದಾಗ ಅವಳು ತನ್ನ ಪ್ರೀತಿಯ ಕತ್ತೆಯ ಸಾವಿನ ಬಗ್ಗೆ ಈ ಮೇಲಿನ ಮಾತನ್ನು ಅಳುತ್ತಾ ಹೇಳುತ್ತಾಳೆ ಅಥವಾ ಹೇಳುತ್ತಾ ಅಳುತ್ತಾಳೆ. ನೆಕ್ಸ್ಟ್ ಕ್ವೆಶ್ಚನ್, ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲಾ ಬಿದ್ದವು. ಯಾರು ಹೇಳ್ತಾರೆ? ಸಂದರ್ಭ, ಈ ವಾಕ್ಯವನ್ನು ಗಂಧರ್ವ ಸೇನಾ ಪಾಠದಿಂದ ಆರಿಸಲಾಗಿದೆ. ರಾಜ ಮತ್ತು ಅವನ ಆಸ್ಥಾನಿಕರು ಸತ್ಯ ತಿಳಿಯದೆ ಒಬ್ಬರನ್ನೊಬ್ಬರು ನೋಡಿ ಕುರುಕಾಗಿ ಅತ್ತ ಮೂರ್ಖತನವನ್ನು ವರ್ಣಿಸಲು ಈ ಗಾದೆ ಮಾತನ್ನು ಬಳಸಲಾಗಿದೆ. ನೆಕ್ಸ್ಟ್ ಒನ್, ಕೆಳಗಿನವುಗಳಲ್ಲಿ ನುಡಿಗಟ್ಟು, ಗಾದೆ, ಒಗ್ಗಟ್ಟುಗಳಾಗಿ ವಿಂಗಡಿಸಿ. ಇದು ಬಂದು ಗ್ರಾಮರ್ ಪಾರ್ಟಲ್ಲಿ ಇರುತ್ತೆ. ನುಡಿಗಟ್ಟು, ಗಾದೆ ಮತ್ತೆ ಯಾವುದು ಒಗ್ಗಟ್ಟು ಅಂತ ಹೇಳ್ಬಿಟ್ಟು ನಾವು ವಿಂಗಡಣೆ ಮಾಡಬೇಕು. ನುಡಿಗಟ್ಟುಗಳು ಯಾವುದು? ಮೂಗು ತೂರಿಸು, ಕಾಲಿಗೆ ಬುದ್ಧಿ ಹೇಳು, ಬೆನ್ನಿಗೆ ಚೂರಿ ಹಾಕು, ತಲೆ ಹಾಕು, ಕರುಳು ಹಿಂಡು, ಮಂಕು ಬೂದಿ. ಓಕೆ, ಮಂಕು ಬುದ್ಧಿ ಅಥವಾ ಮಂಕು ಬೂದಿ. ಗಾದೆ, ಯಾವ ಗಾದೆಗಳಿದೆ? ಕೇಳಿದ ಕಿವಿ ಊರಿಗೆ ಮಾರಿ ತಂದಿತು, ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲಾ ಬಿದ್ದವು, ಮುಚ್ಚಿಟ್ಟದ್ದು ಮಣ್ಣಿನ ಪಾಲು. ಇದೆಲ್ಲ ಗಾದೆಗಳು. ನೆಕ್ಸ್ಟ್ ಒಗ್ಗಟ್ಟುಗಳು ವಿತ್ ಉತ್ತರ. ಒಗ್ಗಟ್ಟುಗಳು ಮತ್ತು ಅದರ ಉತ್ತರ. ದಾಸ್ ಬುರುಡೆ ದೌಲತ್ ಬುರುಡೆ, ಲೋಕಕ್ಕೆಲ್ಲ ಎರಡೇ ಬುರುಡೆ. ಯಾವುದು ಆ ಎರಡು ಬುರುಡೆ? ಸೂರ್ಯ ಮತ್ತು ಚಂದ್ರ. ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿ ಲಿಂಗ. ಉತ್ತರ ಕಡಲೆಕಾಯಿ. ಚಿಕ್ಕ ತೋಟ ಚೂರು ಕಸ ಬಿದ್ದರೆ ಹಾಳು. ಉತ್ತರ ಕಣ್ಣು. ಇವೆಲ್ಲ ಒಗ್ಗಟ್ಟುಗಳು. ನಂತರ ವ್ಯಾಕರಣ ಅಭ್ಯಾಸಗಳು. ವಚನ ಬದಲಿಸಿ ಬರೀಬೇಕು. ಗಿಡ, ಗಿಡಗಳು. ತಮ್ಮಂದಿರು, ವಚನ ಅಂದ್ರೆ ಏಕವಚನ ಬಹುವಚನ. ಓಕೆನಾ? ಗಿಡ, ಗಿಡಗಳು. ತಮ್ಮಂದಿರು, ತಮ್ಮ ಬಹುವಚನದಲ್ಲಿದೆ, ಏಕವಚನದಲ್ಲಿ ಬರೀಬೇಕು. ಪತ್ರಗಳು, ಪತ್ರ. ಮಗು, ಮಕ್ಕಳು. ಇದು ಯಾವಾಗ್ಲೂ ಕೇಳ್ತಾರೆ, ಮಗು, ಮಕ್ಕಳು. ನೆಕ್ಸ್ಟ್ ಮೇನ್, ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ರೂಪಕ್ಕೆ ಪರಿವರ್ತನೆ ಮಾಡಬೇಕು. ಸ್ತ್ರೀಲಿಂಗವನ್ನ ಪುಲ್ಲಿಂಗಕ್ಕೆ, ಪುಲ್ಲಿಂಗವನ್ನ ಸ್ತ್ರೀಲಿಂಗಕ್ಕೆ.
ಅವನು ಉತ್ತರ ಅವಳು, ಇವಳು ಉತ್ತರ ಇವನು, ಗೌಡತಿ ಗೌಡ, ಶರಣ ಶರಣೆ. ನೆಕ್ಸ್ಟ್ ಮೇನ್, ಕೆಳಗಿನವುಗಳಲ್ಲಿ 4 ಉದಾಹರಣೆಗಳನ್ನು ಕೊಡಿ. ಎಲ್ಲದಕ್ಕೂ 4 ಉದಾಹರಣೆ ಕೊಡಬೇಕು. ಅನ್ವರ್ಥನಾಮಕ್ಕೆ, ಅನ್ವರ್ಥನಾಮ ಅಂದ್ರೇನು? ವ್ಯಕ್ತಿಗಳ ಕೆಲಸ ಅಥವಾ ವ್ಯಕ್ತಿಗಳು ಏನ್ ಮಾಡ್ತಾ ಇದ್ದಾರೆ, ಅವ್ರು ಹೇಗಿದ್ದಾರೆ ಅನ್ನೋದು ಅನ್ವರ್ಥನಾಮ ಆಗುತ್ತೆ. ವ್ಯಾಪಾರಿ, ರೋಗಿ, ಶಿಕ್ಷಕಿ, ವೈದ್ಯೆ, ಇವೆಲ್ಲ ಅನ್ವರ್ಥನಾಮ. ರೂಢನಾಮ, ರೂಢಿಯಿಂದ ಬಂದ ನಾಮ ರೂಢನಾಮ. ಉದಾಹರಣೆ ನದಿ, ಪರ್ವತ, ಮನುಷ್ಯ, ದೇಶ. ನೆಕ್ಸ್ಟ್ ಒನ್ ಅಂಕಿತನಾಮ. ಅಂಕಿತನಾಮ ಬ್ರಹ್ಮಪುತ್ರ, ರಾಗಿಣಿ, ಬೆಂಗಳೂರು, ಕಾವೇರಿ, ಇವೆಲ್ಲ ಅಂಕಿತ ನಾಮಕ್ಕೆ ಉದಾಹರಣೆ. ನೆಕ್ಸ್ಟ್ ಒನ್ ವಿಭಕ್ತಿ ಪ್ರತ್ಯಯಗಳನ್ನ ನೋಡೋಣ. ಪ್ರಥಮ ವಿಭಕ್ತಿ ಉ. ಪ್ರಥಮ ವಿಭಕ್ತಿ ಉ. ಉದಾಹರಣೆ ರಾಜನು. ದ್ವಿತೀಯ ವಿಭಕ್ತಿ ಅನ್ನು, ಮಂತ್ರಿಯನ್ನು. ತೃತೀಯ ವಿಭಕ್ತಿ ಇಂದ, ಕತ್ತೆಯಿಂದ. ನೆಕ್ಸ್ಟ್ ಚತುರ್ಥಿ ವಿಭಕ್ತಿ ಗೆ, ಕೆ, ಇಗೆ, ಅರಮನೆಗೆ, ಕೆರೆಗೆ. ಪಂಚಮಿ ವಿಭಕ್ತಿ ದೆಸೆಯಿಂದ, ದೆಸೆಯಿಂದ, ಸುದ್ದಿಯ ದೆಸೆಯಿಂದ, ಸುದ್ದಿಯ ದೆಸೆಯಿಂದ. ಷಷ್ಠಿ ವಿಭಕ್ತಿ ಆ, ರಾಣಿಯ. ಸಪ್ತಮಿ ವಿಭಕ್ತಿ ಅಲ್ಲಿ, ಒಡ್ಡೋಲಗದಲ್ಲಿ. ಸಂಬೋಧನಾ ವಿಭಕ್ತಿ ಈ, ಆ, ಇರ, ರಾಜನೇ, ಸ್ವಾಮಿಯರೇ. ನೆಕ್ಸ್ಟ್ ದೋಷಗಳನ್ನು ತಿದ್ದಿಪಡಿಸಿ, ಅಂದ್ರೆ ಕರೆಕ್ಟ್ ದ ಮಿಸ್ಟೇಕ್. ತಪ್ಪಾಗಿರೋದನ್ನ ಕರೆಕ್ಟ್ ಮಾಡಬೇಕು. ತಪ್ಪು ಯಾವ್ದಿದೆ ಅಂದ್ರೆ ಮಂತ್ರಿ ರಾಜನ ಕಾಲಿಗೆ ಬಿದ್ದು ನಿಜಾಂಸ ಹೇಳಿದನು. ಇದರಲ್ಲಿ ನಿಜಾಂಸ ಅಂತಿದೆ. ನಾವು ಮಂತ್ರಿ ರಾಜನ ಕಾಲಿಗೆ ಬಿದ್ದು ನಿಜಾಂಶ ಹೇಳಿದನು ಬರಿಬೇಕಾಗುತ್ತೆ. ನೆಕ್ಸ್ಟ್ ತಪ್ಪು ಯಾವ್ದಿದೆ? ಒಂದು ಕುರಿ ಅಲಕ್ಕೆ ಬಿದ್ದರೆ ಎಲ್ಲಾ ಬಿದ್ದವು. ಇದರಲ್ಲಿ ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲಾ ಬಿದ್ದವು. ಅಂದ್ರೆ ನಿಜಾಂಸ ಅನ್ನೋದನ್ನ ನಿಜಾಂಶ ಮಾಡಬೇಕು. ಅಲಕ್ಕೆ ಅಂದ್ರೆ ಹಳ್ಳಕ್ಕೆ ಮಾಡ್ಬೇಕಾಗುತ್ತೆ. ಅಷ್ಟೇ. ನಾವು ಕಂಪ್ಲೀಟ್ ಎಕ್ಸಸೈಸ್ ನ ಮುಗಿಸಿದೀವಿ. ಮತ್ತೆ ಎಕ್ಸ್ಟ್ರಾನು ನಿಮ್ಗೆ ತೋರಿಸಿದೀನಿ. ಅಂದ್ರೆ ಈ ಲೆಸನ್ ಅಲ್ಲಿ ಬರೋ ಎಕ್ಸ್ಟ್ರಾ ಪಾಯಿಂಟ್ಸ್, ಎಕ್ಸ್ಟ್ರಾ ಗ್ರಾಮರ್ನ ಕೂಡ ನಾವು ಡಿಸ್ಕಸ್ ಮಾಡಿದೀವಿ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೆ ನಿಮ್ಗೆ ಯಾವುದೇ ಚಾಪ್ಟರ್ದು ನೋಟ್ಸ್ ಬೇಕಾದ್ರೂ ಕಮೆಂಟ್ ಮಾಡಿ. ಧನ್ಯವಾದಗಳು.